ಕಂದಾಯ, ನೀರಾವರಿ, ಶಿಕ್ಷಣ ಇಲಾಖೆಗಳಿಗೆ ಎಷ್ಟು ಕೋಟಿ ಅನುದಾನ? ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಬಂಪರ್ ಬಹುಮಾನ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಅನುದಾನವೆಷ್ಟು? ಬೆಂಗಳೂರಿಗರಿಗೆ ಟ್ರಾಫಿಕ್ನದ್ದೇ ಪ್ರಾಬ್ಲಮ್. ಟ್ರಾಫಿಕ್ ಸಮಸ್ಯೆಗಾಗಿ ಜಪಾನ್ ತಂತ್ರಜ್ಞಾನದ ಮೊರೆ ಹೋಯ್ತಾ ಸರ್ಕಾರ. ಇನ್ನು ಮುಂದೆ ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡಬಹುದಾ? ಬಾಕ್ಸ್ ಆಫೀಸ್ ಸುಲ್ತಾನನಿಗೆ 47ರ ಹುಟ್ಟುಹಬ್ಬ. ಮನೆ ಮುಂದೆ ಜಮಾಯಿಸಿದ ಅಭಿಮಾನಿಗಳು. ಹುಟ್ಟುಹಬ್ಬಕ್ಕೆ ಫ್ಯಾನ್ಸ್ಗೆ ಭರ್ಜರಿ ಗಿಫ್ಟ್. ನಮಸ್ತೆ, ನೀವು ನೋಡ್ತಾ ಇದ್ರ ಶೋವೇಗ ನ್ಯೂಸ್. ನಾನು ರೋಹಿತ್. ಮೊದಲಿಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ. 2024-25ನೇ ಸಾಲಿನ ರಾಜ್ಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಂಡನೆಯನ್ನ ಮಾಡಿದ್ದಾರೆ. 15ನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಮೂಲಕ ದಾಖಲೆಯನ್ನ ಬರೆದಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಒಳಗೊಂಡಿದೆ ಈ ಬಜೆಟ್. ಇನ್ನು ಸದ್ಯ ಬಜೆಟ್ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೋಟಿ ರೂಪಾಯಿಯನ್ನ ನೀಡಲಾಗಿದೆ ಅನ್ನೋದನ್ನ ನೋಡೋಣ. ಶಿಕ್ಷಣ ಇಲಾಖೆಗೆ 44,422 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,406 ಕೋಟಿ ರೂಪಾಯಿಯನ್ನ ಬಜೆಟ್ ನಲ್ಲಿ ಮಂಡಿಸಿದ್ದಾರೆ. ಇನ್ನು ಇಂಧನ ಇಲಾಖೆಗೆ 23,159 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ 21,160 ಕೋಟಿ ರೂಪಾಯಿಯನ್ನ ಸರ್ಕಾರ ತನ್ನ ಬಜೆಟ್ನಲ್ಲಿ ಮಂಡಿಸಿದೆ. ಇನ್ನು ನೀರಾವರಿ ಇಲಾಖೆಗೆ 19,179 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಬಂಪರ್ ಭರ್ಜರಿ. ಇನ್ನು ನಗರಾಭಿವೃದ್ಧಿ ಮತ್ತು ವಸತಿ 18,155 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಇನ್ನು ಕಂದಾಯ ಇಲಾಖೆಗೆ 16,170 ಕೋಟಿ ರೂಪಾಯಿಯನ್ನ ತನ್ನ ಬಜೆಟ್ನಲ್ಲಿ ಹೇಳ್ಕೊಂಡಿದೆ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 15,145 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆಗೆ 13,334 ಕೋಟಿ ರೂಪಾಯಿಯನ್ನ ಈ ಒಂದು ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ಲೋಕೋಪಯೋಗಿ ಇಲಾಖೆಗೆ 10,424 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ 9,963 ಕೋಟಿ ರೂಪಾಯಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ 6,688 ಕೋಟಿ ರೂಪಾಯಿ. ಇನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಗೆ 3,307 ಕೋಟಿ ರೂಪಾಯಿ. ಇನ್ನು ಇತರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 1,24,593 ಕೋಟಿ ರೂಪಾಯಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು 15ನೇ ಬಾರಿಗೆ ರಾಜ್ಯ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. 2024 ಮತ್ತು 25ನೇ ಸಾಲಿನ ರಾಜ್ಯ ಬಜೆಟ್ ಗಾತ್ರವು 3,71,383 ಕೋಟಿ ರೂಪಾಯಿ ಗಾತ್ರ ಈ ಒಂದು ಬಜೆಟ್ ಆಗಿದೆ. ಈ ಬಾರಿಯೂ ವಲಯವಾರು ವಿಂಗಡಣೆ ಮಾಡಿ ಸಿದ್ದರಾಮಯ್ಯ ಈ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಯು ಎಡೆಬಿಡದೆ ಕಾಡ್ತಾ ಇದೆ. ಇದಕ್ಕೆ ಜಪಾನ್ ತಂತ್ರಜ್ಞಾನದ ಮೊರೆ ಹೋಗಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದ್ದು ಜನರು ಕೂಡ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇದನ್ನ ಗಣನೆಗೆ ತೆಗೆದುಕೊಂಡಿರುವ ಸರ್ಕಾರ ರಾಜಧಾನಿಯ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಜಪಾನ್ ತಂತ್ರಜ್ಞಾನದ ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಬಳಕೆಯನ್ನ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ನಗರದ ಸಾರಿಗೆ ವ್ಯವಸ್ಥೆಯಾದ ಬಿಎಂಟಿಸಿ ಇಲಾಖೆಗೆ 1,334 ಹೊಸ ಎಲೆಕ್ಟ್ರಿಕ್ ಬಸ್ಗಳನ್ನು ಸೇರ್ಪಡಿಸಲಾಗಿದೆ. ಜೊತೆಗೆ ಬಿಎಂಟಿಸಿ ಪ್ರಯಾಣಿಕರಿಗೆ ವೆಹಿಕಲ್ ಟ್ರ್ಯಾಕಿಂಗ್ ಆ್ಯಪ್ ಕೂಡ ಸೌಲಭ್ಯ ಇದೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ತಡರಾತ್ರಿ 1 ಗಂಟೆವರೆಗೆ ಮಾಡಬಹುದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದಕ್ಕೂ ಮುಂಚೆ ಟ್ರಾಫಿಕ್ಗೂ ಟ್ಯಾಕ್ಸ್ ಅನ್ನೋ ಒಂದು ರೂಲ್ಸ್ ಅನ್ನ ತಂದಿತ್ತು. ಅಂದ್ರೆ DKಶಿ ಅವರ ಒಂದು ಏನೊಂದು ತಂಡ ಕಟ್ಟಿದ್ರು, ಅದು ವರದಿಯನ್ನ ಮಾಡಿತ್ತು. ಬಟ್ ಅದು ಎಲ್ಲಿವರೆಗೂ ಬಂತ ಗೊತ್ತಾಗ್ಲಿಲ್ಲ. ಆದ್ರೆ ಈ ಒಂದು ಸಮಸ್ಯೆಗೆ ಸದ್ಯಕ್ಕೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಕ್ ಕಡೆ ಹೋಗಿದೆ ಸರ್ಕಾರ. ಇನ್ನು ದಿನ ದಿನಕ್ಕೂ ಜೋರಾಗ್ತಿರುವಂಥದ್ದು ರೈತರ ಆಕ್ರೋಶ. ರಾತ್ರಿ 1:15ವರೆಗೂ ಮಾತಾದ್ರೂ ಬಗ್ಗಿಲ್ಲ ಕೇಂದ್ರ ಸರ್ಕಾರ ರೈತರ ಒಂದು ವಿಚಾರಗಳಿಗೆ. ಮತ್ತಷ್ಟು ಸಂಘಟನೆಗಳು ಹೋರಾಟಕ್ಕೆ ಸಾಥ್ ನೀಡಿವೆ. ವಿಚಾರ ಏನಂತ ನೋಡೋದಾದ್ರೆ, ಯುನೈಟೆಡ್ ಕಿಸಾನ್ ಮೋರ್ಚಾ ಮತ್ತು ಇತರ ಕಾರ್ಮಿಕ ಸಂಘಟನೆಗಳು ಇಂದು ಗ್ರಾಮೀಣ ಭಾರತ್ ಬಂದ್ಗೆ ಕರೆ ನೀಡಿದ್ವು. ದೇಶದ ರೈತರು ಮತ್ತು ಕಾರ್ಮಿಕರು ಬಂದ್ ಅನ್ನ ಮಾಡುವಂತೆ ಮನವಿ ಮಾಡಿಕೊಂಡಿದ್ರು. ಅಂತೆ ಇಂದು ಕಾರ್ಮಿಕರು ಮತ್ತು ರೈತರು ಸಂಪೂರ್ಣವಾಗಿ ತಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿದ್ದಾರೆ. ವ್ಯಾಪಾರಿಗಳು ಹಾಗೂ ಟ್ರಕ್ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿದೆ. ಇನ್ನು ಯಾಕೆ ಬಂದ್ ನಡೀತಾ ಇದೆ ಅಂತ ನೋಡೋದಾದ್ರೆ, ಯುನೈಟೆಡ್ ಕಿಸಾನ್ ಮೋರ್ಚಾ, ಇತರ ರೈತ ಸಂಘಟನೆಗಳು ಮತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಬಂದ್ಗೆ ಕರೆ ನೀಡಿದ್ವು. ಈ ಬಂದಿನ ಕರೆ ಹಿಂದೆ ರೈತರ ಹಲವು ಬೇಡಿಕೆಗಳಿದ್ವು. ಇವುಗಳಲ್ಲಿ ಬಹುಮುಖ್ಯ ಬೇಡಿಕೆ APMC ಕುರಿತದ್ದು. ಅಂದ್ರೆ APMC ಸಂಬಂಧಪಟ್ಟಂತ ಒಂದಷ್ಟು ಬೇಡಿಕೆಗಳಿದ್ವು. ವಿದ್ಯುತ್ ಬಿಲ್ ಕಡಿಮೆ ಮಾಡುವಂತೆ ರೈತರು ಆಗ್ರಹಿಸ್ತಾ ಇದ್ರು. ಕಬ್ಬಿಗೆ ಸರಿಯಾಗಿ ಹಣ ಸಿಗ್ತಾ ಇಲ್ಲ ಅಂತ ರೈತರು ಹೇಳ್ತಿದ್ರು. ಆದಷ್ಟು ಬೇಗ ಬಾಕಿ ಹಣ ಪಾವತಿ ಮಾಡಬೇಕು, ಈಗಾಗಲೇ ತಗೊಂಡಿರೋದನ್ನ ಪಾವತಿ ಮಾಡ್ಬೇಕು ನೀವು ಅಂತ ಕೇಳಿದ್ರು. ಇನ್ನು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಬೆಲೆ ಇಳಿಕೆಗೆ ಒತ್ತಾಯಿಸಿದ್ರು. ಇದು ಕೇವಲ ರೈತರ ಕೂಗಲ್ಲ, ದೇಶದ ಎಲ್ಲ ಜನರ ಕೂಗು ಕೂಡ ಇದಾಗಿದೆ. ಇನ್ನು ಹಳೆಯ ಪಿಂಚಣಿ ಯೋಜನೆಯನ್ನ ಮರುಸ್ಥಾಪಿಸಲು ಮತ್ತು ಔಪಚಾರಿಕ ಮತ್ತು ಅನೌಪಚಾರಿಕ ವಲಯಗಳ ಎಲ್ಲಾ ಕಾರ್ಮಿಕರಿಗೆ ಪಿಂಚಣಿ ಮತ್ತು ಸಾಮಾಜಿಕ ಭದ್ರತೆಯನ್ನ ಖಾತ್ರಿಪಡಿಸುವಂತೆ ಒತ್ತಾಯಿಸಿದ್ರು. ಇನ್ನು ಬಂದ ಹೇಗೆ ಮೆನ್ಷನ್ ಮಾಡ್ಕೊಂಡಿದ್ರು ಅಂದ್ರೆ,
ಬೆಳಿಗ್ಗೆ 6ರಿಂದ ಸಂಜೆ 4 ಗಂಟೆವರೆಗೂ ಬಂದ್ ನಡಿಬೇಕಾಗಿತ್ತು 17ನೇ ತಾರೀಕು. ಉತ್ತರಾಖಂಡ ಮತ್ತು ಯುಪಿಯ ರೈತ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ಸಿಸೌಲಿಯಲ್ಲಿ ನಡೆಯಲಿತ್ತು. ಅಲ್ಲಿ ಮುಂದಿನ ನಿರ್ಧಾರವನ್ನು ತೆಗೆದುಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ನು ಬಂದ್ ಎಲ್ಲೆಲ್ಲಿ ಆಗಬಹುದು ಅಂತ ನೋಡೋದಾದ್ರೆ, ಈ ಬಂದ್ಗೆ ಗ್ರಾಮೀಣ ಭಾರತ್ ಬಂದ್ ಎಂದು ಹೆಸರಿಟ್ಟು ಪರಿಣಾಮ ನಗರ ಪ್ರದೇಶಗಳಲ್ಲಿಯೂ ಬೀರ್ತಾ ಇತ್ತು. ಹೀಗಾಗಿ ವಾಸ್ತವವಾಗಿ ರೈತರು ತಮ್ಮ ಮುಷ್ಕರದ ಸಮಯದಲ್ಲಿ ಹಲವು ಗಂಟೆಗಳ ಕಾಲ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳನ್ನು ಮುಚ್ಚುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು. ಹೀಗಾಗಿ ಕೆಲವು ನಗರ ಪ್ರದೇಶಗಳಲ್ಲಿ ಭಾರೀ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. 17ನೇ ತಾರೀಕು ಅಂದರೆ ನಾಳೆ ಯುನೈಟೆಡ್ ಕಿಸಾನ್ ಮೋರ್ಚಾವು ಬಂದ್ ಸಮಯದಲ್ಲಿ ತರಕಾರಿಗಳು ಮತ್ತು ಇತರ ಬೆಳೆಗಳ ಪೂರೈಕೆ ಮತ್ತು ಖರೀದಿಯನ್ನು ಸಹ ಸ್ಥಗಿತಗೊಳಿಸುವುದಾಗಿ ಹೇಳಿದೆ. ಇದು ಮಜಾ, ಎಲ್ಲವನ್ನು ಸ್ಥಗಿತಗೊಳಿಸಿದ್ರೆ ಏನು ತಿಂತಾರೆ ನೋಡಬೇಕು. ಇನ್ನು ಏನೆಲ್ಲ ತೆರೆದಿರುತ್ತೆ ಅಂತ ನೋಡೋದಾದ್ರೆ, ಬಂದ್ ಸಮಯದಲ್ಲಿ ತುರ್ತು ಮತ್ತು ಅಗತ್ಯ ಸೇವೆಗಳಾದ ಆಂಬ್ಯುಲೆನ್ಸ್, ಸಾವು, ಮದುವೆ, ಮೆಡಿಕಲ್ ಶಾಪ್ಗಳು, ಪತ್ರಿಕೆ ಪೂರೈಕೆ, ಬೋರ್ಡ್ ಪರೀಕ್ಷೆಗಳು, ವಿಮಾನ ನಿಲ್ದಾಣಗಳಿಗೆ ಪ್ರಯಾಣವನ್ನು ತೆರೆದಿರುತ್ತೆ. ಇನ್ನು ಏನು ಮುಚ್ಚಿರುತ್ತೆ ಅಂತ ನೋಡೋದಾದ್ರೆ, ಸಾರಿಗೆ, ಕೃಷಿ ಚಟುವಟಿಕೆಗಳು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ, ನರೇಗಾ, ಗ್ರಾಮೀಣ ಕಾಮಗಾರಿಗಳು, ಖಾಸಗಿ ಕಚೇರಿಗಳು, ಹಳ್ಳಿ ಅಂಗಡಿಗಳು ಮತ್ತು ಗ್ರಾಮೀಣ ಕೈಗಾರಿಕಾ ಮತ್ತು ಸೇವಾ ವಲಯದ ಸಂಸ್ಥೆಗಳು ಮುಚ್ಚಲ್ಪಡುತ್ತವೆ ಅಂತ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕನ್ನಡದ ಹುಡುಗಿ ಕಾಲಿವುಡ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಎಸ್ಕೆಗೆ ಕನ್ನಡದ ಹುಡುಗಿ ಜೋಡಿಯಾಗಿದ್ದಾರೆ. ಇನ್ನು ಸಿನಿಮಾದ ಮುಹೂರ್ತವನ್ನು ನೆರವೇರಿಸಿ ಫೋಟೋವನ್ನು ಚಿತ್ರತಂಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಹೌದು, ಸ್ಯಾಂಡಲ್ವುಡ್ ಹೀರೋ ರಕ್ಷಿತ್ ಶೆಟ್ಟಿಯ ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾದ ಹೀರೋಯಿನ್ ರುಕ್ಮಿಣಿ ವಸಂತ್ ಸದ್ಯ ಸಖತ್ ಬ್ಯುಸಿ ಇರೋ ನಟಿ. ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಿಂದ ಕೈ ತುಂಬ ಆಫರ್ಗಳು ಬರ್ತಾ ಇದೆ. ಹೀಗಾಗಿ ಸಿನಿಮಾ ಶೂಟಿಂಗ್ಗಳಲ್ಲಿ ಏನು ರುಕ್ಮಿಣಿ ತೊಡಕೊಂಡಿದ್ದಾರೆ. ಇಷ್ಟೆಲ್ಲ ಕೆಲಸಗಳ ಬೆನ್ನಲ್ಲೇ ಕ್ಯೂಟಿ ಬಿಟಿ ರುಕ್ಮಿಣಿ ವಸಂತ್ ತಮಿಳು ನಟ ಶಿವಕಾರ್ತಿಕೇಯನ್ಗೆ ಜೋಡಿಯಾಗಿ ಅಭಿನಯ ಮಾಡಲಿದ್ದಾರಂತೆ. ತಮಿಳಿನ ಫೇಮಸ್ ನಟ ಶಿವಕಾರ್ತಿಕೇಯನ್ ಸದ್ಯ ಹೆಸರಿಡದ SK23 ಎನ್ನುವ ಹೊಸ ಸಿನಿಮಾವನ್ನ ತಯಾರಿ ಮಾಡಿದ್ದಾರೆ. ಗಜನಿ ಸಿನಿಮಾ ಖ್ಯಾತಿಯ AR ಮುರುಗದಾಸ್ ಆಕ್ಷನ್ ಕಟ್ ಹೇಳ್ತಾ ಇದ್ದು ಈ ಸಿನಿಮಾಗೆ. ಈ ಸಿನಿಮಾದ ಮುಹೂರ್ತ ಕೂಡ ನೆರವೇರಿದೆ. ಸದ್ಯ ಚಿತ್ರತಂಡ ತನ್ನ ಇನ್ಸ್ಟಾ ಖಾತೆಯಲ್ಲಿ ಫೋಟೋವನ್ನ ಹಾಕೊಂಡಿದೆ. ಇನ್ನು ನಿನ್ನೆ ಮಧ್ಯರಾತ್ರಿಯಿಂದಲೇ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಬೆಂಗಳೂರಿನ RR ನಗರದಲ್ಲಿರುವ ದರ್ಶನ್ ನಿವಾಸದ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದು ನೆಚ್ಚಿನ ನಟನಿಗೆ ಶುಭಾಶಯವನ್ನ ಕೋರ್ತಿದ್ದಾರೆ. ದರ್ಶನ್ ಮನೆ ಸುತ್ತಮುತ್ತ 2 ಕಿಲೋಮೀಟರ್ ಹಿಂದಿನಿಂದ ಅಭಿಮಾನಿಗಳ ಸಾಲ್ಗಟ್ಟಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ದರ್ಶನ್ ಅಭಿಮಾನಿಗಳು ಆಗಮಿಸಿದ್ದಾರೆ. ರಾತ್ರಿಯಿಂದಲೇ ಅಭಿಮಾನಿಗಳ ಜೊತೆ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ದರ್ಶನ್ ಇಂದು 47ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೀಗಿರುವಾಗ ಡೆವಿಲ್ ಚಿತ್ರತಂಡ ಫಸ್ಟ್ ಲುಕ್ ಟೀಸರ್ ಬಿಡುಗಡೆ ಮಾಡುವ ಮೂಲಕ ದಾಸನಿಗೆ ಹಾಗೂ ದಾಸನ ಫ್ಯಾನ್ಸ್ಗೆ ಬಿಗ್ ಸರ್ಪ್ರೈಸ್ ಅನ್ನ ನೀಡಿದೆ. ಇದೀಗ ಅದರ ಜೊತೆ ನಿರ್ದೇಶಕ ತರುಣ್ ಸುಧೀರ್ ಕೂಡ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಏನಂತ ನೋಡೋದಾದ್ರೆ, ತರುಣ್ ಸುಧೀರ್ ಡಿ-ಬಾಸ್ ಜೊತೆಗೆ ಮತ್ತೆ ಕೈ ಜೋಡಿಸ್ತಾ ಇದ್ದಾರೆ. ದರ್ಶನ್ 59ನೇ ಸಿನಿಮಾ ಮಾಡಲು ಹೊರಟಿದ್ದಾರೆ ತರುಣ್ ಸುಧೀರ್. ಅಂದಹಾಗೆಯೇ ತರುಣ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ಹೊಸ ಸಿನಿಮಾದ ಹೆಸರು ವೀರ ಸಿಂಧೂರ ಲಕ್ಷ್ಮಣ ಎಂದಾಗಿದೆ. ದಾಸನ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾವನ್ನ ತರುಣ್ ಸುಧೀರ್ ಘೋಷಣೆ ಮಾಡಿದ್ದಾರೆ. ಇನ್ನು ಕಾಟೇರ ಸಿನಿಮಾ ಸಕ್ಸಸ್ ಪ್ರದರ್ಶನದ ಬಳಿಕ ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಡೆವಿಲ್ನಲ್ಲಿ ದಾಸ ಮಾಸ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲೊಂದು ಪುಟ್ಟು ಪಾಪು ಇರುವುದು, ಫೋಟೋ ತೆಗೆಯಲೋದಕ್ಕೆ ಬಯಲು ಕೋಪ ಬರುವುದು ಅಂತ ಹೇಳುತ್ತಾ ಸಿಗರೆಟ್ ಅನ್ನ ಸೇದುವ ಲುಕ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸದ್ಯ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ದರ್ಶನ್ ಅವರ ಹೊಸ ಒಂದು ವಿಡಿಯೋ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.